ಕೊಡವಿಗೋಸುಗ ಬಳಗ ಸಗಿದಲಿಗೆ ನಡೆಯಬೇಡ ಕೃತಾಂತನಲ್ಲಿಗೆ ನಡೆಯಬೇಡ ಕೃತಾಂತನಲ್ಲಿಗೆ ಅದಕ್ಕಾಗಿ ಕೊಡು ಕುಶಸ್ಥಳ ಕೊಡು ಕುಶಸ್ಥಳ ವರವೃಕ ಸ್ಥಳ ವರವೃಕ ಸ್ಥಳ ವಾರಣಾವತಿ ವಾರಣಾಮತಿಯ ಕೊಡು ಕೊಡು ಕುಶಸ್ಥಳ ವರವೃಕ ಸ್ಥಳ ವಾರಣಾವತಿ ಇಷ್ಟು ಕೊಡಬೇಕು ಅಂತ ಆದ್ರೆ ಇನ್ನು ಬಿಡಬೇಕಾದದ್ದು ಉಂಟು ಕೌರವ. ಬಿಡು ಬಿಡಲವೋ ಬಿಡು ಬಿಡಲವೋ ಆವಂತಿ ನಗರವ ಬಿಡು ಬಿಡಲವೋ ಆವಂತಿ ನಗರವನು ಒಡನೆ ಶಕ್ರ ಪ್ರಸ್ಥವನು ಸಹ ಒಡನೆ ಶಕ್ರ ಪ್ರಸ್ಥವನು ಸಹ ತಡೆಯದೆ ಧರ್ಮ ಜಗೆ ಸಾಮದೊಳೆಂತ ಸುರಾರಿಗೆ ಕೊಡವಿಗೋಸುಗ ಬಳಗ ಸಹಿತನಿ ನಡೆಯಬೇಡ ಕೃತಾಂತನಲ್ಲಿಗೆ ಕೊಡು ಕುಶಸ್ಥಳ ವರವೃಕ ಸ್ಥಳ ವಾರಣಾವತಿ ಬಿಡು ಬಿಡಲವೋ ಆವಂತಿ ನಗರವ ಒಡನೆ ಶಕ್ರ ಪ್ರಸ್ಥವನು ಸಗ ತಡೆಯದೆ ಧರ್ಮ ಜಗೆ ಸಾಮದೊಳೆಂದ ಸುರಾರಿಗೆ ಓಗೆ 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 ಸುಯೋಧನ, ಇಷ್ಟೂ ಮಾತನ್ನು ನಾನು ಆಡಿದ್ದು ಪಾಂಡವರ ಪರವಾಗಿ. ಯಾಕೆ ಅಂತ ಕೇಳಿದ್ರೆ ಅವರಲ್ಲಿ ದೈನ್ಯತೆ ಉಂಟು, ಅವರಿಗೆ ಕೂಡುವುದಿಲ್ಲ ಎನ್ನುವ ಕಾರಣಕ್ಕಾಗಿ ಅಲ್ಲ. ಯುದ್ಧ ಆಗ್ತದೆ ಅಂತ ಆದ್ರೆ ಅದನ್ನು ತಪ್ಪಿಸುವುದಕ್ಕಾಗಿ ಪರಮಾವಧಿ ಯತ್ನ ಎಷ್ಟರವರೆಗೆ ನಮ್ಮಿಂದ ಸಾಧ್ಯವೋ ಅಷ್ಟನ್ನು ನಾವು ಮಾಡ್ತೇವೆ. ಈ ಮಾತನ್ನು ಅವರು ಆಡಿದ್ದರಿಂದ. ಯಾಕಂದ್ರೆ ನಾಳೆ ಲೋಕ ದೂರಬಾರದು. ಕೌರವ ಹೇಗೋ ಯುದ್ಧದ ಹಪಹಪಿಕೆಯಲ್ಲಿದ್ದ, ಪಾಂಡವರಿಗೂ ಕೂಡ ಯುದ್ಧದಾಹ ಇತ್ತು. ಇದರ ಪರಿಣಾಮವಾಗಿ ಯುದ್ಧ ಆಗಿ ಇಂತಹ ಒಂದು ರಕ್ತಪಾತ ಆಯಿತು ಅಂತ ನಾಳೆ ಪ್ರಪಂಚ ದೂರಬಾರದು. ಹಾಗಾಗಿ ಪಾಂಡವರು ತ್ಯಾಗಶೀಲರಾಗಿ ಅವರದ್ದಾದಂತಹ ತ್ಯಾಗದ ಮಾತನ್ನಾಡಿದ್ದು. ನೀನು ಮಾಡಿದ ಅಪರಾಧವನ್ನು ಮರೆಯುತ್ತೇವೆ, ಮುನ್ನಿನ ಹಾಗೆ ನಾವಿರ್ತೇವೆ, ಇದನ್ನೆಲ್ಲ ಹೇಳುವುದರ ಹಿನ್ನೆಲೆ ಅದು. ಅವರಿಗೆ ಕೂಡುವುದಿಲ್ಲ ಅಂತ ಹೇಳಿದ್ದಲ್ಲ. ಪಾಂಡವರು ಕಡುಗವಾಗಲಿ ನೀತಿಯಾಗಲಿ ಅಂತ ಹೇಳುವಲ್ಲಿ ಒಂದು ವೇಳೆ ಕಡುಗವೇನ ಆಯ್ಕೆ ಹೌದು ಅಂತ ಆದ್ರೂ ಅಲ್ಲಿ ನೀತಿ ಉಂಟು. ಪಾಂಡವರಿಂದಾಗಿ ಇದು ಕಡುಗ ಆಗ್ಲಿಲ್ಲ, ಕೌರವನಿಂದಾಗಿಯೇ ಆಯಿತು. ಇಷ್ಟು ಮಾಡಬೇಕಾದ ಹೊಣೆ ನನಗೂ ಉಂಟು. ಆದ ಕಾರಣ ಮತ್ತೊಮ್ಮೆ ನಿನಗೆ ಸಾರಿ ಹೇಳ್ತಾ ಇದ್ದೇನೆ. ಏನೆಂದು? ಧರಣಿಗೋಸುಗ ಪೊಡವಿ ಸಹಿತಲಿ ತೆರಳಬೇಡ ಕೃತಾಂತನಲ್ಲಿಗೆ. 11 ಅಕ್ಷೋಹಿಣಿ ಉಂಟು ಅಂತ ಹೇಳಿ ನೀನು ಬೀಗಬೇಕಾದ ಅಗತ್ಯ ಇಲ್ಲ. ಧರ್ಮಾತ್ಮರಾಗಿ ಕ್ಷತ್ರಿಯೋಚಿತವಾದಂತಹ ಯುದ್ಧವನ್ನು ಮಾಡುವ 7 ಅಕ್ಷೋಹಿಣಿ ಸೈನ್ಯ ಎನ್ನುವುದು ಪಾಂಡವರ ಬಳಿ ಉಂಟು ಅಂತಾದ್ರೆ ಧರ್ಮಕ್ಕೆ ಯಾವತ್ತೂ ಜಯ ಸಿಗ್ತದೆ ಕೌರವ. ನೀನು ಬಳಗ ಸಹಿತಲಿ ಕೃತಾಂತನಪುರಕ್ಕೆ ಹೋಗುವಂತಹ ಕಾಲ ಇದೇ ಒಂದು ಆಗ್ರಹ ಪೂರ್ವಕವಾದ ಕೂಡ್ತದೆ ನನಗೆ ಅಂತ ಹೇಳಿ ಅಧಿಕಾರಶಾಹಿತ್ವದಿಂದ ಮಾತಾಡಿದ್ರೆ ಆ ಗತಿ ಬಂದೇ ಬರ್ತದೆ. ಅದಕ್ಕೆ ಅವಕಾಶ ಕೊಡಬೇಡ. ಇನ್ನೂ ಒಂದು ಆಯ್ಕೆಯನ್ನು ಕೊಡ್ತೇನೆ. ಪಾಂಡವರು ಇನ್ನೂ ಕೂಡ ಲೋಕಕ್ಷೇಮಕ್ಕಾಗಿ ಬಹಳ ತ್ಯಾಗವನ್ನು ಮಾಡುವುದಕ್ಕೆ ಮುಂದಾಗ್ತಾರೆ. ಇದು ಅವರು ಕೇಳಿದ್ದಲ್ಲ, ಅವರ ಪರವಾಗಿ ನಾನು ಕೇಳುವುದು. ಏನದು? ಅರ್ಧ ರಾಜ್ಯವನ್ನು ಕೇಳುವುದನ್ನು ಬಿಟ್ಟು ಪಾಂಡವರಿಗೆ ದಾಯವಾದದಿಂದ 5 ಗ್ರಾಮವನ್ನು ಕೇಳ್ತಾ ಇದ್ದೇನೆ. ಯಾಕಂದ್ರೆ ಧೃತರಾಷ್ಟ್ರ, ಪಾಂಡು, ವಿಧುರ ಮೂವರೂ ಕೂಡ ಹಸ್ತಿನಾವತಿಯ ಪರಂಪರೆಯಲ್ಲಿ ಸಹೋದರರಾದವರು. ಧೃತರಾಷ್ಟ್ರನ ಮಕ್ಕಳಾದ ನಿಮಗಿರುವಷ್ಟೇ ಹಕ್ಕು ಪಾಂಡವರಿಗೂ ಉಂಟು. ಅರ್ಧ ರಾಜ್ಯವನ್ನು ಕೇಳುವುದು ಹಿರಿಯರು ಕೊಟ್ಟದ್ದು, ಅದನ್ನು ಬಿಡು. ಈಗ ಪಾಂಡವರಿಗೆ ದಾಯವಾದದಿಂದ ಬದುಕುವುದಕ್ಕೆ ಬೇಕಾಗಿ
5 ಗ್ರಾಮಗಳನ್ನು ಕೇಳ್ತಾ ಇದ್ದೇನೆ ನಾನು. ಕೊಡುಕುಶ ಸ್ಥಳ, ವರವ್ರಕ ಸ್ಥಳ, ವಾರಣಾವತಿ, ಅದೇ ರೀತಿಯಲ್ಲಿ ಆವಂತಿಪುರ ಮತ್ತು ಶಕ್ರಪ್ರಸ್ಥ. ಈ 5 ಗ್ರಾಮಗಳನ್ನು ನೀನು ಪಾಂಡವರಿಗೆ ಕೊಟ್ಟರೆ ಸಾಕು. ರಾಜ್ಯದ ಸುತ್ತಿಗೆ ಅವರು ಬರುವುದಿಲ್ಲ. ಆ ಮೂಲಕವಾಗಿ ಲೋಕಕ್ಷೇಮಕ್ಕಾಗಿ ಆ 5 ಗ್ರಾಮಗಳಲ್ಲಿ ವಾಸಿಸಿ ತಮ್ಮ ಬದುಕನ್ನು ಪಾಂಡವರು ಕಟ್ಟಿಕೊಳ್ತಾರೆ. ಹಾಗಾಗಿ ಇದರಲ್ಲಿ ವಾದ ಮಾಡಬೇಡ. 5 ಗ್ರಾಮವನ್ನು ಕೊಟ್ಟು ಸಂತೋಷದಿಂದ ಈ ಪ್ರಕರಣಕ್ಕೆ ಇಲ್ಲಿಯೇ ಒಂದು ಸುಖಾಂತ್ಯ ಹಾಡೋಣ, ಆಗುವುದಿಲ್ವೋ?